ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಶಾಂತಿ ಮಾತುಕತೆ, ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಶಾಂತಿ ಮಾತುಕತೆಗಳು ಮುರಿದು ಬಿದ್ದ ಹಾಗೆಯೇ ಅನ್ನುವ ಲಕ್ಷಣಗಳು ಕಾಣ್ತಿದೆ. ಯಾಕೆಂದರೆ ಹೋರ್ಮೋಸ್ ವಿಚಾರದಲ್ಲಿಯೂ ಸಹ ಎರಡೂ ರಾಷ್ಟ್ರಗಳ ನಡುವೆ ಒಪ್ಪಂದ ಆಗ್ತಾ ಇಲ್ಲ. ಇನ್ನೊಂದು ಪರಮಾಣು ವಿಚಾರವಾಗಿ ಅದಕ್ಕೂ ಸಹ ಯಾವುದೇ ರೀತಿಯಾದಂತಹ ಒಪ್ಪಂದಗಳು ಆಗಿಲ್ಲ. ಶಾಂತಿ ಮಾತುಕತೆಗಳು ಮುರಿದು ಬೀಳ್ತಾ ಇದೆ. ಇನ್ನೊಂದು 2-3 ದಿನಗಳ ಒಳಗಡೆ ಏನಾದರೂ ಒಪ್ಪಂದ ಆಗಲಿಲ್ಲ ಅಂದರೆ ಈ ಯುದ್ಧ ವಿರಾಮ ಏನಿದೆ ಅದರ ಅವಧಿ ಮುಗಿದೋಗುತ್ತೆ. ಆ ನಂತರ ಮತ್ತೆ ಯುದ್ಧ ಆಗೋ ಸಾಧ್ಯತೆಗಳಿದೆ. ಇರಾನ್ ಹೇಳ್ಕೊಂಡಿದೆ, ವಿ ಆರ್ ರೆಡಿ ಟು ಫೈಟ್, ನಾವು ಫೈಟ್ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ, ಟ್ರಿಗರ್ ಮೇಲೆ ಬೆರಳಿಟ್ಕೊಂಡೇ ಮೀಟಿಂಗ್ ಮಾಡ್ತಿದ್ದೀವಿ ಅಂತ ಮತ್ತೆ ಘೋಷಣೆ ಮಾಡ್ಕೊಂಡಿದೆ. ಇದರ ನಡುವೆ ಒಂದು ಆಡಿಯೋ ಲೀಕ್, ಅದು ಅಮೆರಿಕ ಕಡೆಯಿಂದ ಇರಾನನ್ನು ಮಾಕ್ ಮಾಡೋದಕ್ಕೆ, ಕಿಂಡಲ್ ಮಾಡೋದಕ್ಕೆ ಅಂತ ಹೊರಗಡೆ ಬಂತು. ಅದಕ್ಕೆ ಇರಾನ್ ತಿರುಗೇಟು ಕೊಡ್ತು. ಆ ಆಡಿಯೋ ಈಗ ಬಹಳ ದೊಡ್ಡ ಚರ್ಚೆಯನ್ನು ಮಾಡ್ತಾ ಇದೆ. ಅದನ್ನು ಡೊನಾಲ್ಡ್ ಟ್ರಂಪ್ ಸಹ ಹಂಚ್ಕೊಂಡ್ರು. ಏನದು ಆಡಿಯೋ ಅಂದರೆ, ಏನಿದೆ ಆ ಆಡಿಯೋದಲ್ಲಿ ಅಂದರೆ, ಅದೊಂದು ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಬಂದಿರುವಂತಹ ಸಂಭಾಷಣೆ. ಹೊರ್ಮುಜ್ ಸ್ಟ್ರೈಟಲ್ಲಿ ಇರಾನ್ ನೇವಿ ಆಫೀಸರು ಅಥವಾ ನೇವಿ ಸೈನಿಕರು ಅಲ್ಲಿನ ಹಡಗುಗೆ ಕೊಟ್ಟಿರುವಂತಹ ಸಂದೇಶ. ಅಂಥದ್ದೇ ಸಂದೇಶ ನಿನ್ನೆ ಭಾರತದ ಹಡಗಿಗೂ ಸಹ ಬಂದಿತ್ತು. ಅದಕ್ಕೆ ಫೈರಿಂಗು ಸಹ ಆಗಿತ್ತು. ಅದನ್ನು ಸಹ ನಿನ್ನೆ ವಿಡಿಯೋ ಮಾಡಿ ಹೇಳಿದ್ದೆ. ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತೀನಿ. ಈಗ ಹೊಸದಾಗಿ ಬಂದಿರುವಂತಹ ಆಡಿಯೋದಲ್ಲಿ ಏನಿದೆ ಅಂತಂದರೆ, ಹೊರ್ಮುಜ್ ಸ್ಟ್ರೈಟ್ ಓಪನ್ ಆಗಿಲ್ಲ. ಹೊರ್ಮುಜ್ ಸ್ಟ್ರೈಟ್ ಓಪನ್ ಆಗೋದು ಖಾಮಿನೇಯಿ ಅವರು ಹೇಳಿದರೆ ಮಾತ್ರ. ಯಾವುದೋ ಈಡಿಯಟ್ ಟ್ವೀಟ್ ಮಾಡಿದ್ರೆ ಓಪನ್ ಆಗಲ್ಲ ಅಂತ. ಅದನ್ನು ಅಮೆರಿಕದವರು ಹಂಚ್ಕೊಂಡು ಏನು ಹೇಳಿದ್ದು ಅಂದರೆ, ಇದು IRGC ಮತ್ತು ಇರಾನ್ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ನಡುವೆ ನಡೀತಾ ಇರುವ ಸಂಘರ್ಷ, ಇದು ಅದರ ಹಿನ್ನೆಲೆಯಲ್ಲಿ ಬಂದಿರೋದು ಅಂತ. ಬಟ್ ಅದಕ್ಕೆ ಇರಾನ್ ಸರಿಯಾದಂತಹ ತಿರುಗೇಟನ್ನು ಸಹ ಕೊಟ್ಟಿದೆ. ಏನಿದು ಆಡಿಯೋ, ಈ ಆಡಿಯೋದ ಮಹತ್ವ ಏನು, ಯಾಕೆ ಅದು ಇರಾನ್ನ ನಾಯಕರ ನಡುವಿನ ಫೈಟ್ ಆಗಿ ಸಹ ನೋಡಬಹುದು ನಾವು, ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಿನ್ನೆ ನಿಮಗೆ ಒಂದು ವಿಡಿಯೋವನ್ನು ನಾನು ಮಾಡಿದ್ದೆ. ಏನು ಅಂದರೆ, ಅಬ್ಬಾಸ್ ಅರಾಕ್ಚಿ ಇರಾನ್ನ ಫಾರಿನ್ ಮಿನಿಸ್ಟರ್, ಬಹಳ ಪವರ್ಫುಲ್ ಪೊಸಿಷನಲ್ಲಿರುವಂಥ ವ್ಯಕ್ತಿ, ಇಡೀ ಜಗತ್ತಿನ ಜೊತೆ ಸಂಪರ್ಕದಲ್ಲಿರುವಂಥ ವ್ಯಕ್ತಿ. ಇರಾನ್ ಪರವಾಗಿ ಒಂದು ಟ್ವೀಟ್ ಮಾಡಿದ್ದು, ಹೊರ್ಮುಜ್ ಸ್ಟ್ರೈಟ್ ಈಗ ಕಂಪ್ಲೀಟ್ ಓಪನ್ ಇದೆ ಅಂತ ಇರಾನ್ನಲ್ಲಿ ಸಂಚಲನ ಮೂಡಿಸ್ಬಿಡ್ತು. ಅವರ ವಿರುದ್ಧ, ಆ ಟ್ವೀಟ್ ವಿರುದ್ಧ, ಅರಾಕ್ಚಿ ವಿರುದ್ಧ ಇರಾನ್ನ ಸರ್ಕಾರಿ ಮಾಧ್ಯಮ, ಸರ್ಕಾರದ ಚಾನಲ್ ತಿರುಗು ಬಿತ್ತು. ಯಾರನ್ನ ಕೇಳಿ ಇದನ್ನು ಹಾಕಿದಿರಿ? ಎಷ್ಟು ಇಂಪಾರ್ಟೆಂಟ್ ವಿಚಾರನ ಇಷ್ಟು ಸಣ್ಣದಾಗಿ ಹಾಕಿದಿರಲ್ಲ. ಎಕ್ಸ್ಪ್ಲನೇಷನಲ್ಲಿ ಯಾರ ಜೊತೆ ಚರ್ಚೆ ಮಾಡಿದ್ರಿ? ಸೇನೆಗೆ ಹೇಳಿದಿರಾ? ಏನು ಎತ್ತ ಅಂತ ಬಹಳ ಪ್ರಶ್ನೆಗಳನ್ನು ಖಾರವಾಗಿ ಕೇಳಿ ಮಾಧ್ಯಮ, ಸರ್ಕಾರಿ ಮಾಧ್ಯಮ ಅದನ್ನು ಸುದ್ದಿ ಮಾಡಿತು. ಆಗ ಏನು ನಡೀತಿದೆ ಇರಾನಲ್ಲಿ ಅನ್ನುವಂತಹ ಪ್ರಶ್ನೆಗಳು ಬಂತು. ಮೊದಲ ಬಾರಿಗೆ ಇರಾನ್ ನಾಯಕರ ನಡುವೆ ಸಂಘರ್ಷ ಆಗ್ತಿದೆಯಾ, ಭಿನ್ನಾಭಿಪ್ರಾಯ ಬರ್ತಿದೆಯಾ, ನಾಯಕರ ನಡುವೆನೇ ಈಗ ಮಾತಿನ ಚಕಮಕಿಗಳು ನಡೀತಾ ಇದೆಯಾ? ಹಾಗಾದರೆ ಮುಂದೆ ಇರಾನ್ನ ಯುದ್ಧದ ಗತಿ ಏನು ಅನ್ನುವ ಮಟ್ಟಕ್ಕೆ ಪ್ರಶ್ನೆಗಳು ಬಂತು. ಅದರ ಬಗ್ಗೆ ನಿನ್ನೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ನೋಡಿದ್ರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಈಗ ಅಂಥದ್ದೇ ಇನ್ನೊಂದು ವಾಯ್ಸ್ ಬಂತು. 2 ವಾಯ್ಸ್ ಆ್ಯಕ್ಚುಲಿ ನಿನ್ನೆ ಬಂದಿದ್ದು. ಒಂದು, ಭಾರತದ ಹಡಗಿನ ಮೇಲೆ ಫೈರಿಂಗ್ ಆಗಿತ್ತಲ್ಲ, ಆ ಫೈರಿಂಗಿಗೂ ಅಂತ ಮೊದಲು ಭಾರತದ ಹಡಗಲ್ಲಿರುವಂತಹ ರೇಡಿಯೋ ಫ್ರೀಕ್ವೆನ್ಸಿಗೆ ಇರಾನ್ನ ನೌಕಾದಳ ಮೆಸೇಜ್ ಹೇಳ್ತಿರೋದು ಅಥವಾ ಕಮ್ಯುನಿಕೇಟ್ ಮಾಡ್ತಿರೋದು, ಗೋ ಬ್ಯಾಕ್, ಹೊರ್ಮುಜ್ ಸ್ಟ್ರೈಟ್ ಈಸ್ ನಾಟ್ ಓಪನ್ ಫಾರ್ ಯು, ನಿಮಗೆ ಹೊರ್ಮುಜ್ ಸ್ಟ್ರೈಟ್ ಓಪನ್ ಆಗಿಲ್ಲ, ಹಿಂದಕ್ಕೆ ಹೋಗಿ ಅಂತ. ಅದಕ್ಕೆ ಭಾರತದ ನೌಕೆ ಹೇಳಿದ್ದು ಅಥವಾ ಹಡಗು ಹೇಳಿದ್ದು, ನೀವೇ ನಮಗೆ ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ಅದಕ್ಕೆ ನಾವು ಪಾಸ್ ಆಗ್ತಿದ್ದೀವಿ ಅಂತ. ಬಟ್ ಇರಾನ್ನ ನೌಕಾದಳ ಹೇಳುತ್ತೆ, ನೋ, ಗೋ ಬ್ಯಾಕ್, ಅದರ್ವೈಸ್ ವಿ ವಿಲ್ ಫೈರ್ ಅಟ್ ಯು, ನೀವು ಹಿಂದಕ್ಕೆ ಹೋಗಿ, ಇಲ್ಲಾಂದರೆ ನಿಮ್ಮ ಮೇಲೆ ಶೂಟ್ ಮಾಡ್ತೀನಿ ಅಂತ. ಅದು ಹಿಂದಕ್ಕೆ ಹೋಗೋದು ಸ್ವಲ್ಪ ತಡ ಆಯಿತು, ಹಾಗಾಗಿ ಅದರ ಮೇಲೆ ಶೂಟ್ ಮಾಡಿದ್ರು. ಇನ್ನೊಂದು ಭಾಗ್ಯಲಕ್ಷ್ಮಿ ಅನ್ನುವಂತಹ ಇನ್ನೊಂದು ಹಡಗು ಸಹ ಹಿಂದಕ್ಕೆ ವಾಪಸ್ ಹೋಗಬೇಕಾಯಿತು ಈ ಬೆದರಿಕೆಗಾಗಿ. ಅಂಥದ್ದೇ ಇನ್ನೊಂದು ವಿಡಿಯೋ ಮಾರಿಟೈಮ್ ಚಾನಲ್ 16 ಫ್ರೀಕ್ವೆನ್ಸಿಯಲ್ಲಿ ನಿನ್ನೆ ಲೀಕ್ ಆಯಿತು. ಆ ಒಂದು ಆಡಿಯೋದಲ್ಲಿ ಏನಿದೆ, ಆ ಆಡಿಯೋದಲ್ಲಿರುವಂಥದ್ದು ಹೊರ್ಮುಜ್ ಸ್ಟ್ರೈಟ್ ಓಪನ್ ಇಲ್ಲ ಸಂಚಾರಕ್ಕೆ, ಎಲ್ಲರೂ ವಾಪಸ್ ಹೋಗಿ ಅಂತ ಹೇಳ್ತಾ ಇದೆ. ಅದಕ್ಕೆ ಓಪನ್ ಇದೆ ಅಂತ ಹೇಳಲಾಗ್ತಿದೆಯಲ್ಲ ಅಂತ ಆ ಕಡೆಯಿಂದ ಬಂದ ಪ್ರಶ್ನೆಗೆ ಯಾರು ಹೇಳಿದ್ದು?
ಖಾಮಿನೈ ಅವರು ಹೇಳಿದ್ರೆ ಮಾತ್ರನೇ ಹೊರ್ಮುಜ್ ಸ್ಟ್ರೈಟ್ ಓಪನ್ ಆಗೋದು. ಯಾರೋ ಒಬ್ಬ ಈಡಿಯಟ್ ಟ್ವೀಟ್ ಮಾಡೋದ್ರಿಂದ ಅದು ಓಪನ್ ಆಗೋದಿಲ್ಲ ಅನ್ನುವಂತಹ ಸಂದೇಶವನ್ನು ನೌಕಾದಳದ ಕಡೆಯಿಂದ ಕೊಡಲಾಯಿತು. ಆ ಆಡಿಯೋವನ್ನು ಅಮೇರಿಕಾದವರು ಹಂಚ್ಕೊಂಡ್ರು, ಡೊನಾಲ್ಡ್ ಟ್ರಂಪ್ ಹಂಚ್ಕೊಂಡ್ರು. ಏನಕ್ಕೆ ಅಂದರೆ, ನೋಡಿ ಹೆಂಗೆ ಕಿತ್ತಾಡ್ತಿದ್ದಾರೆ. ಇರಾನ್ನ ಅಧಿಕಾರಿಗಳು ಮತ್ತು ಇರಾನ್ನ ನಾಯಕರ ನಡುವೆನೇ ಈಗ ಕಿತ್ತಾಟ ಬಂದಿದೆ, ಭಿನ್ನಾಭಿಪ್ರಾಯ ಬಂದಿದೆ. ಯಾಕೆ? ನಾನು ಆಗಲೇ ಆರಂಭದಲ್ಲಿ ಹೇಳಿದ್ನಲ್ಲ, ಅಬ್ಬಾಸ್ ಅರಾಗ್ಚಿ ಹಾಕಿದಂತಹ ಟ್ವೀಟ್ಗೆ ಸರ್ಕಾರಿ ಚಾನಲ್ ಪ್ರತಿರೋಧವನ್ನು ತೋರ್ತು, ಪ್ರಶ್ನೆಗಳನ್ನು ಕೇಳ್ತು. ಯಾರನ್ನ ಕೇಳಿ ಟ್ವೀಟ್ ಹಾಕಿದಿರಿ ಹೊರ್ಮುಜ್ ಸ್ಟ್ರೈಟ್ ಕಂಪ್ಲೀಟ್ ಓಪನ್ ಇದೆ ಅಂತ ನೀವು ಅಂತ? ಸರ್ಕಾರಿ ಚಾನಲ್ ಹೇಳ್ತಿದೆ ಅಂದರೆ ಸರ್ಕಾರದ ಮಟ್ಟದಲ್ಲಿ ಯಾರೋ ಒಬ್ಬರು ಚಾನಲ್ ಹೇಳಿರ್ಬೇಕಲ್ಲ, ಚಾನಲ್ ತಾನೇ ಹೇಳೋದಿಲ್ವಲ್ಲ. ಹಾಗಾಗಿ ಈ ಇರಾನ್ ನಾಯಕತ್ವದಲ್ಲಿ ಬಿರುಕು ಬಂದ್ಬಿಟ್ಟಿದೆ. ಖಾಮಿನೈ ಮಾತನ್ನ ಈ ಅಬ್ಬಾಸ್ ಅರಾಗ್ಚಿ ಕೇಳ್ತಿಲ್ವಾ? ಅಥವಾ ಬೇರೆ ನಾಯಕರು ಯಾರಿದ್ದಾರೆ, IRGC ಲೀಡರ್ ಯಾರಿದ್ದಾರೆ, ಪ್ರೆಸಿಡೆಂಟ್ ಯಾರಿದ್ದಾರೆ, ಅವರ ಮಾತನ್ನ ಅರಾಗ್ಚಿ ಕೇಳ್ತಿಲ್ವಾ ಅನ್ನುವ ಮಟ್ಟಕ್ಕೆ ಚರ್ಚೆಗಳು ಹೋಯಿತು. ಸೊ ಅದನ್ನಿಟ್ಕೊಂಡು ಕಿಂಡಲ್ ಮಾಡೋದಕ್ಕೆ ಅಮೇರಿಕಾ ಮತ್ತು ಡೊನಾಲ್ಡ್ ಟ್ರಂಪ್ ಈ ಆಡಿಯೋನ ಬಿಟ್ಟು ನೋಡಿ ಹೆಂಗೆ ಕಿತ್ತಾಡ್ತಿದ್ದಾರೆ ಅಂತ ಹಾಕಿದ್ರು. ಅದಕ್ಕೆ ಇರಾನ್ ಸಹ ಉತ್ತರ ಕೊಟ್ಟಿದೆ. ಅಯ್ಯೋ ಮಂಕುದಿನೆಗಳ, ಈಡಿಯಟ್ ಅಂತ ಕರೆದಿದ್ದು ನಾವು, ಆ ಈಡಿಯಟ್ ಯಾರೂ ಅಲ್ಲ, ಟ್ರಂಪ್ನ ನಾವು ಈಡಿಯಟ್ ಅಂತ ಕರೆದಿದ್ದು. ಟ್ರಂಪ್ ಒಂದು ಟ್ವೀಟ್ ಮಾಡಿದ ತಕ್ಷಣ ಎಲ್ಲ ಓಪನ್ ಆಗೋದಿಲ್ಲ, ನಾವು ಖಾಮಿನೈ ಹೇಳಿದ್ರೆ ಮಾತ್ರ ಓಪನ್ ಆಗೋದು ಅಂತ ಹೇಳಿರೋದು. ಇದರಲ್ಲಿ ನಮ್ಮ ನಾಯಕರ ನಡುವೆನೇ ತಂದಿಡಬೇಡಿ ಅನ್ನುವಂತಹ ಸ್ಪಷ್ಟನೆಯನ್ನು ಇರಾನ್ ಕೊಡ್ತು. ಬಟ್ ಆ ಸ್ಪಷ್ಟನೆ ಅಷ್ಟು ಸುಲಭಕ್ಕೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಒಂದು ದಿನದ ಹಿಂದೆನೆ ಅರಾಗ್ಚಿ ಮತ್ತು ಆ ಮಾಧ್ಯಮದ ನಡುವೆ ನಡೆದಂಥದ್ದಿತ್ತಲ್ಲ, ಅಥವಾ ಅರಾಗ್ಚಿ ಟ್ವೀಟ್ ವಿಚಾರದಲ್ಲಿ ಆ ಮಾಧ್ಯಮಗಳು ಮಾಡಿದಂತಹ ವರದಿ ಇತ್ತಲ್ಲ, ಕೇಳಿದ ಪ್ರಶ್ನೆಗಳಿತ್ತಲ್ಲ, ಟೀಕೆ ಇತ್ತಲ್ಲ, ಅದು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ನಿಜವಾಗ್ಲೂ ಇರಾನ್ ಅಫಿಷಿಯಲ್ಸ್ ಹೇಳ್ತಾರೆ ಹಂಗೆ ಅದು ಟ್ರಂಪ್ಗೆ ಹೇಳಿದ್ದ ಅಂತ. ಟ್ರಂಪ್ಗೆ ಹೇಳಿದ್ದ ಅನ್ನೋದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಇನ್ನೊಂದು ಮಾತು ಇದೆ. ಯಾಕಂದ್ರೆ ಟ್ರಂಪ್ ಟ್ವೀಟ್ ಮಾತ್ರ ಮಾಡಲ್ಲ, ಅವ್ರದ್ದೇ ಟ್ರೂತ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ಅವ್ರು ಜಾಸ್ತಿ ಬರವಣಿಗೆಯನ್ನು ಹಾಕ್ಕೊಳ್ತಾರೆ. ಯಾಕಂದರೆ ಕಳೆದ ಬಾರಿ ಟ್ರಂಪ್ ಎಲೆಕ್ಷನ್ ಸೋತ ನಂತರ ಟ್ರಂಪ್ ದ್ವೇಷ ಭಾಷಣ ಮಾಡ್ತಾರೆ ಅಂತ ಹೇಳಿ ಟ್ವಿಟ್ಟರು ಟ್ರಂಪನ್ನ ಬ್ಯಾನ್ ಮಾಡಿತ್ತು, ಟ್ರಂಪ್ ಅಕೌಂಟನ್ನು ಫ್ರೀಸ್ ಮಾಡಿತ್ತು. ಆ ಕಾರಣಕ್ಕಾಗಿ ಆಗ ಸಿಟ್ಟು ಮಾಡಿಕೊಂಡು ಟ್ರಂಪು, ನಿನ್ನ ಟ್ವಿಟ್ಟರ್ನೇ ನಾನು ಬಳಸೋದಿಲ್ಲ, ಈಗೇನು ಎಕ್ಸ್ ಆಗಿದೆಯಲ್ಲ ಅದನ್ನು ನಾನು ಬಳಸೋದೇ ಇಲ್ಲ, ನನ್ನದೇ ಒಂದು ಪ್ಲ್ಯಾಟ್ಫಾರ್ಮ್ನ ಹುಟ್ಟಾಕ್ತೀನಿ ನೋಡೋ, ನನ್ನ ಹತ್ರ ದುಡ್ಡಿಲ್ವಾ ಅಂತ ಹೇಳಿ ಟ್ರೂತ್ ಅನ್ನುವಂತಹ ಟ್ವಿಟ್ಟರ್ ರೀತಿಯಾದಂತಹ ಇನ್ನೊಂದು ಪ್ಲ್ಯಾಟ್ಫಾರ್ಮನ್ನು, ಸಾಫ್ಟ್ವೇರನ್ನು, ಆ್ಯಪನ್ನು ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲೇ ಹೆಚ್ಚಿಗೆ ಟ್ರಂಪ್ ಹಾಕೋದು. ಸೊ ಇರಾನ್ ಹೇಳ್ತಿದೆಯಲ್ಲ, ಒಂದು ಟ್ವೀಟ್ ಹಾಕಿದ ತಕ್ಷಣ ಓಪನ್ ಆಗಲ್ಲ, ಖಾಮಿನೈ ಹೇಳಿದ್ರೆ ಮಾತ್ರ ಓಪನ್ ಆಗೋದು ಅಂತ. ಟ್ರಂಪ್ ಬರೀ ಟ್ವೀಟ್ ಮಾಡ್ತಿದ್ದಿದ್ರೆ ಇದು ಟ್ರಂಪ್ಗೆ ಹೇಳಿದ್ದಾರೆ ಅಂತ ಅನ್ಕೋಬೋದಾಗಿತ್ತು. ಬಟ್ ಬರೀ ಟ್ವೀಟ್ ಮಾಡಿದ್ದು ಅಬ್ಬಾಸ್ ಅರಾಗ್ಚಿ, ಇರಾನ್ನ ವಿದೇಶಾಂಗ ಸಚಿವ. ಆ ನಂತರ ಆದಂತಹ ಕ್ಲಾಶು, ಅದರ ಹಿನ್ನೆಲೆಯಲ್ಲಿ ನೋಡಿದಾಗ ಆ ಮಾತು ಹೇಳಿರೋದು ಆ IRGC ಅಥವಾ ನೇವಿಯ ಸೈನಿಕರು ಅಥವಾ ಆಫೀಸರ್ ಯಾರಿದ್ದಾರೆ ಅವರು ಅರಾಗ್ಚಿ ಮೇಲೆ ಸಿಟ್ಟು ಮಾಡಿಕೊಂಡೇ ಹೇಳದಂಗಿದೆ. ಬಟ್ ಆ ನಂತರ ಅದು ಯಾವಾಗ ವೈರಲ್ ಆಯಿತು ಆ ಆಡಿಯೋ, ಅಮೇರಿಕಾ ಅದನ್ನು ಇವರನ್ನು ಮಾಕ್ ಮಾಡೋದಕ್ಕೆ, ಕಿಂಡಲ್ ಮಾಡೋದಕ್ಕೆ ಬಳಸ್ಕೊಳ್ಳೋಕೆ ಶುರು ಮಾಡ್ತು. ಆಗ ತಿರುಗಿಸಿ ಅದನ್ನು ನಮ್ಮ ಲೀಡರ್ಗೆ ಯಾರು ಹೇಳಿರೋದಲ್ಲ, ಇದು ನಿಮ್ಮ ಟ್ರಂಪ್ಗೆ, ನಿಮ್ಮ ಲೀಡರ್ಗೆ, ನಿಮಗೇ ಹೇಳಿರೋದು ಅಂತ ಇರಾನ್ ತಿರುಗಿಸಿರೋ ಸಾಧ್ಯತೆಗಳು ಇದ್ದಾವೆ. ಬಟ್ ಏನು ಹೇಳಲಿಕ್ಕೆ ಬರಲ್ಲ ಇಂಥ ವಿಚಾರಗಳಲ್ಲಿ. ಬಟ್ ಎನಿಹೌ ಆ ಒಂದು ಆಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಅದರಿಂದ ಮುಂದೆ ಯುದ್ಧದ ದಿಕ್ಕೇ ಬದಲಾಗುವ ಸಾಧ್ಯತೆಗಳಿದೆ. ಯಾಕಂದರೆ ಇರಾನ್ ನಾಯಕರ ನಡುವೆ ಬಿರುಕೇನಾದರೂ ಬಂದರೆ, ಭಿನ್ನಾಭಿಪ್ರಾಯ ಏನಾದರೂ ಬಂದರೆ, ಈ 40 ದಿನಗಳ ಯುದ್ಧ ಏನು ನಡೆದಿತ್ತಲ್ಲ, ಇರಾನ್ ಕಡೆಯಿಂದ ಸಂಯೋಜಿತವಾಗಿ ಯಾವುದೇ ರೀತಿ ಗೊಂದಲ ಇಲ್ಲದೆ, ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ, ಯಾವುದೂ ಇಲ್ಲ, ಕರೆಕ್ಟಾಗಿ ನಡ್ಕೊಂಡು ಹೋಗ್ತಿತ್ತಲ್ಲ, ಅದಕ್ಕೆ ಪೆಟ್ಟಾಗೋ ಸಾಧ್ಯತೆ ಇದೆ. ಅವರವರ ನಾಯಕರ ನಡುವೆನೇ ಗಲಾಟೆಗಳು ಅಥವಾ ಭಿನ್ನಾಭಿಪ್ರಾಯಗಳು ಬಂದರೆ. ಅದಕ್ಕಾಗಿ ಈ ಆಡಿಯೋ ಈಗ ಬಹಳ ಮುಖ್ಯ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಹೊಸ ಆಡಿಯೋ, ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಬಂದಂತಹ ಆಡಿಯೋ, ಅದರ ಹಿನ್ನೆಲೆಯಲ್ಲಿ ನಡೀತಾ ಇರುವ ಚರ್ಚೆ ಮತ್ತು ಆಗಿರುವಂತಹ ಬೆಳವಣಿಗೆಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.